ಈಗ ನೋಡಿ ಇನ್ನೊಂದು ಕಡೆ ಇರಾನ್ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣನೇ ಪೀಟ್ ಹೆಕ್ಸೆಟ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಬಾಂಬ್ ಸಿಡಿಸ್ತಾ ಇರೋದಿಲ್ಲಿ ನಾವು ಏನು ಉದ್ದೇಶ ಇರಲಿಲ್ಲ. ಇದನ್ನು ನಾವೇನು ಹೇಳ್ತೀವಿ, ಈ ಸೇಫ್ ಎಕ್ಸಿಟ್ನ ಇನ್ನೊಂದು ಮುಖ. ಆಗಲೇ ಏನು ಹೇಳ್ತಾ ಇದ್ರು ಇವರು, ಇರಾನ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಗೌರವಾನ್ವಿತ ವ್ಯಕ್ತಿ, ಅವ್ರ ಹೆಸರು ಹೇಳ್ಬಿಟ್ಟು ಅವ್ರನ್ನೂ ಸಾಯಿಸ್ಬಿಡ್ತಾರೆ. ಇವರು ಹೆಸರು ಹೇಳ್ತಾ ಇಲ್ಲ, ಅವರೇ ಮುಂದೆ ಬಂದುಬಿಟ್ಟಿದ್ದಾರೆ ಕದನ ವಿರಾಮಕ್ಕೆ ಅಂಥೇಳಿ. ಈಗ ಈ ಯುದ್ಧಕ್ಕೆ ಕಾರಣ ಜ್ಞಾಪ ಯಾರಿಂದ ಶುರುವಾಯ್ತಿದು, ನಾನು ಕಾರಣ ಅಲ್ಲ, ಸೊ ನಾನು ನನ್ನ ಮಾನ ಮರ್ಯಾದೆ ನಾನು ಉಳಿಸ್ಕೊಳ್ತಾ ಇದ್ದೀನಿ, ಈ ಧಾಟಿನ ಇದು ಗೊತ್ತಿಲ್ಲ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಯ ಕಡೆಗೆ ಟ್ರಂಪ್ ಇದೀಗ ಬಾಣ ಬಿಟ್ಟಿರೋದು. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಹೆಕ್ಸೆತ್ ವಿರುದ್ಧವಾಗಿ ಆರೋಪ ಮಾಡ್ತಿರೋದು, ನೋಡಿ ಇಸ್ರೇಲ್ ಜೊತೆಗೆ ವಾರ್ ಫೀಲ್ಡ್ಗೆ ಎಂಟ್ರಿ ಕೊಟ್ವಿ, ಆಪ್ತನ ವಿರುದ್ಧವಾಗಿ ಗಂಭೀರ ಆರೋಪ ಮಾಡಿರೋದು ಟ್ರಂಪ್. ಈ ಪೀಟ್ ಹೆಕ್ಸೆತ್ನ ಮಾತು ಕಟ್ಕೊಂಡೇ ನಾವು ಇಸ್ರೇಲ್ ಜೊತೆ ಸೇರಿಕೊಂಡು ಇರಾನ್ನ ಮೇಲೆ ಯುದ್ಧಕ್ಕೆ ಹೋಗಿದ್ದು ಅಂತ ಹೇಳಿ ಇದೀಗ ಇವರು ಮಾತಾಡ್ತಾ ಇರೋದು. ಅಂದರೆ ಎಲ್ಲರೂ ಅಂದ್ಕೊಳ್ಬೇಕು, ಟ್ರಂಪ್ಗೆ ಆಲ್ರೆಡಿ ಶಾಂತಿ ಮಾತುಕತೆಗೆ ಇರಾನ್ ಕಡೆಯಿಂದ ಒಂದು ಕಡೆ ಕಾಲ್ ಬರ್ತಾ ಇದೆ, ಇನ್ನೊಂದು ಕಡೆ ಟ್ರಂಪ್ಗೆ ಅಮೆರಿಕ ಮೇಲೆ ಯುದ್ಧ ಮಾಡಬೇಕು ಅಂತ, ಟ್ರಂಪ್ಗೆ ಇರಾನ್ ಮೇಲೆ ಯುದ್ಧ ಮಾಡಬೇಕು ಅಂತ ಮನಸ್ಸೇ ಇರಲಿಲ್ಲ. ಈ ಪೀಟ್ ಹೆಕ್ಸೆತ್ ಮಾತು ಕಟ್ಕೊಂಡ್ಬಿಟ್ಟು ಅವ್ರು ವಾರ ಮಾಡಿರೋದಂತೆ. ಸೊ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಯಿಂದಾನೇ ಯುದ್ಧ ಆಗಿದ್ದಂತೆ, ಅಮೆರಿಕದ ಅಧ್ಯಕ್ಷನಾಗಿ ಟ್ರಂಪ್ಗೆ ಇದು ಇಷ್ಟ ಇರಲಿಲ್ವಂತೆ ಎನ್ನುವ ರೀತಿಯಲ್ಲಿ ನರೇಷನ್ ಇದೀಗ ಶುರುವಾಗ್ತಾ ಇದೆ. ಈ ತರಹದ ಒಂದು ಮಾತಿನ ಅಲೆ ಶುರುವಾಗುತ್ತಲ್ಲ, ಅಲ್ಲಿಗೇನಾಗುತ್ತೆ, ಟ್ರಂಪ್ ಅಷ್ಟರ ಮಟ್ಟಿಗೆ ನಾನು ಈ ಯುದ್ಧಕ್ಕೆ ಕಾರಣನಲ್ಲ ಅಂತ ಹೇಳಿ ಬಿಂಬಿಸಿಕೊಳ್ಳುವ ಒಂದು ಪ್ರಯತ್ನನ ಗೊತ್ತಿಲ್ಲ.